ಎಸ್ ಕುಸುಮ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ? ತಾವಾಗಲೇ ಹೇಳ್ತಾ ಇದ್ರಿ 2,000 ರೂಪಾಯಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಯೋಜನೆಗಳ ಸಾಲದ ಅಧಿಕಾರದಲ್ಲೂ ಸಮಪಾಲು ಬೇಕಾ ನಿಮಗೆ? ನಾಳೆ ಹೆಚ್ಚು ಕಡಿಮೆ ನಾವು ಹೆಣ್ಮಕ್ಳು ಚೌಕಾಸಿ ಮಾಡೋದ್ರಲ್ಲಿ ಭಾರಿ ಎಕ್ಸ್ಪರ್ಟ್ಸ್ ಅಲ್ಲ, ಒಂದು 500 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಬಿಡ್ತೀವಿ, ಅಡ್ಜಸ್ಟ್ ಮಾಡ್ಕೊ ಅಂತ ಅಂತಾರೋ ಏನೋ ಗೊತ್ತಿಲ್ಲ. ಆದರೆ ನೋಡಿ, ಪುರುಷರಿಗೆ ತೃಪ್ತಿ ಪಡಿಸೋದಕ್ಕೆ ಮಹಿಳೆಯರ ಸ್ಥಾನಗಳನ್ನು ಕೋತಾ ಮಾಡೋದು. ರಾಧಾ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸಮೀವುಲ್ಲಾ ಸರ್ ಒಂದು ಪದ ಬಳಸಿದ್ರು, ಚಾರಿತ್ರಿಕ ತಪ್ಪು ಅಂತ. ಚರಿತ್ರೆಯಲ್ಲಿ ಕೆಲವು ವಿಷಯಗಳು ದಾಖಲಾಗುತ್ತೆ, ಪರಿಸ್ಥಿತಿ ಹೀಗೆ ಇರಲ್ಲ, ಬಿಲ್ ಪಾಸ್ ಆಗೇ ಆಗುತ್ತೆ, ಮುಂದೊಂದು ದಿನ ಸಮ ಅಧಿಕಾರನ ಕೊಡದಿದ್ರೆ ಕಿತ್ಕೊಳ್ಳೋ ಅಂತ ಪರಿಸ್ಥಿತಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಗ ಹಿಂದೆ ತಿರುಗಿ ನೋಡಿದ್ರೆ ಇದೊಂದು ಕಪ್ಪು ಚುಕ್ಕೆಯಾಗಿ ಸರ್ ಬಳಸಿದ ಪದದ ಹಾಗೆ ಚಾರಿತ್ರಿಕ ತಪ್ಪಾಗಿ ಇದು ಉಳ್ಕೊಳ್ಳುತ್ತೆ. ಆ ತಪ್ಪು ರಾಹುಲ್ ಗಾಂಧಿ ಅವ್ರು ಮಾಡಿರ್ಬೋದು, ಒಳಗೆ ಏನು ಬೇಕಾದ್ರೂ ನಡೆದಿರ್ಬಹುದು, ನೀವು ಹೈಕಮಾಂಡ್ ಅನ್ನಿ, ಇವ್ರು ಯಾರ್ ಬೇಕಾದ್ರೆ ಅನ್ನಿ, ಆದ್ರೆ ಒಟ್ಟಾರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಳ್ಳುವಂತಹ ಒಂದು ಚಾರಿತ್ರಿಕ ತಪ್ಪು ಅಂತ ಒಂದು. ಆಮೇಲೆ ನಮ್ಮ ಮಾರುತಿ ಅವ್ರು ಹೇಳ್ತಾ ಇದ್ರು ನೋಡಿ, ಬೆಳಗ್ಗೆಯಿಂದ ಸುಸ್ತಾಗಿದ್ದೀರಾ ಅಂತ ಹೇಳ್ತಾ ಇದ್ರಿ ನೀವು, ಆದ್ರೆ ಅವರಿಗೆ ಒಳಗಿಂದ ಆಕ್ರೋಶ ವ್ಯಕ್ತ ಆಗೋದಕ್ಕೆ ಅದು ಯಾವ ಸುಸ್ತು ಕಾಣಿಸ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ಅದೊಂದು ಸಹಜ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅವರು. ಮಹಿಳೆಯರ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯದಲ್ಲಿ ಆ ಆಕ್ರೋಶ ವ್ಯಕ್ತಪಡಿಸ್ತಾ ಅವರು ಈ ಜಾತಿವಾರು ವಿಷಯಗಳನ್ನ ಹೇಳ್ತಾ ಇದ್ರು. ನೀವ್ ಯಾವಾಗ್ಲೂ ನೋಡಿ, ಯಾವುದೇ ಸ್ಥಾನಮಾನ ಈ ಹಿಂದೆ ಕೂಡ, ಈಗ್ಲೂ ಕೂಡ, ಮುಂದೆ ಕೂಡ ಈ ಹಂಚಿಕೆಯಾಗುವಾಗ ಯಾವಾಗ್ಲೂ ಜಾತಿವಾರು ಲೆಕ್ಕಾಚಾರವೇ ಎಲ್ಲದಕ್ಕಿಂತ ಮುಂದೆ ಬರುತ್ತೆ. ಆದರೆ ಜಾತಿವಾರು ಲೆಕ್ಕಾಚಾರದಲ್ಲಿ ಎಲ್ಲಾ ಜಾತಿಗಳನ್ನು ನೀವು ಲೆಕ್ಕ ಹಾಕಿದ್ರು ಒಟ್ಟು ಪೂರ ಎಲ್ಲಾ ಜಾತಿಗಳ ಮಹಿಳೆಯರು ಸೇರಿ ಎಷ್ಟು ಸಂಖ್ಯೆ ಆಗ್ತಾರಲ್ಲ, ಆ ಜಾತಿ ಯಾವ ಜಾತಿನೂ ಇಲ್ಲ ಆ ಜಾತಿ. ಆದ್ರೆ ಪುರುಷರು ಮತ್ತು ಮಹಿಳೆಯರು ಅನ್ನುವ ಮುಖ್ಯ ವಿಭಾಗವನ್ನ ಮುನ್ನೆಲೆಗೆ ಯಾವತ್ತೂ ಯಾರು ತಂದಿಲ್ಲ. ಮುಂದೆ ಆ ಥರದ್ದು ಒಂದ್ ದಿನ ಬರುತ್ತಾ ಇಲ್ವಾ ಏನೋ, ಇನ್ನೂ ಆಶಾವಾದಿಗಳಾಗಿ ನಾವು ಕಾದ್ ನೋಡ್ಬೇಕಷ್ಟೇ. ಜಾತಿವಾರ ಲೆಕ್ಕ ಹಾಕ್ತಾರೆ, ಈ ದೊಡ್ಡ ಸಮುದಾಯದ ದೊಡ್ಡ ಕ್ಯಾನ್ವಾಸ್ ನಲ್ಲಿ ನೋಡ್ತಾ ಇಲ್ಲ. ಇದು ಒಂದು ದೊಡ್ಡ ತಪ್ಪಾಗಿರೋದು. ಮತ್ತೆ ನಾವು ಇಲ್ಲಿ ನಾನಾಗ್ಲಿ, ನೀವಾಗ್ಲಿ, ಸರ್ ಆಗ್ಲಿ, ನಾವೆಲ್ಲ ಒಂದು ಕ್ರಿಮಿ ಲೇಯರ್ ಅಲ್ಲಿ ಕೂತು ಈ ತರದ ವಿಷಯಗಳನ್ನ ಡಿಸ್ಕಸ್ ಮಾಡುವಾಗ ಸ್ವಲ್ಪ ಒಂಚೂರು ಇದರ ಸಾಮಾಜಿಕ ಹಿನ್ನೆಲೆನ ನೋಡಿದ್ರೆ ಯಾಕೆ ಹೀಗಾಗ್ತಿದೆ ಅಂತ ನೋಡಿ. ಈಗ್ಲೂ ಈಗ ಪಂಚಾಯತ್ ವ್ಯವಸ್ಥೆನಲ್ಲಿ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಮೀಸಲಾತಿ ಕಾರಣಕ್ಕೆ ಹೆಣ್ಮಕ್ಳು ಬಂದ್ರೂನು ಅಲ್ಲಿ ಅವರು ಸಂಪೂರ್ಣ ಸ್ವತಂತ್ರರಲ್ಲ ಇನ್ನು ಕೂಡ. ಮತ್ತು ನಿಮಗೆ ಇಂಡಿಪೆಂಡೆಂಟ್ ಆಗಿ ಡಾಕ್ಟರ್ ಆದ ಹಾಗೆ, ಇಂಡಿಪೆಂಡೆಂಟ್ ಆಗಿ ಲಾಯರ್ ಆದ ಹಾಗೆ, ಪತ್ರಕರ್ತೆ ಆದ ಹಾಗೆ, ಬೇರೆ ಯಾವುದೇ ವೃತ್ತಿಯನ್ನ ಮಾಡಬಹುದಾದ ಹಾಗೆ ರಾಜಕಾರಣವನ್ನು ನಾನು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಆ ಪ್ರೊಫೆಷನ್ ನಾನ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಆ ತರದ ಪರಿಸ್ಥಿತಿ ನಮ್ಮ ಸುಮಾರು ಸಾಮಾಜಿಕ ಕಾರಣಗಳು ಈಗೀಗ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ತೆರ್ಕೊಳ್ತಾ ಇರುವಾಗ ಆ ತರದ ಪರಿಸ್ಥಿತಿ ರಾಜಕೀಯವಾಗಿ ನಾನು ಇಂಡಿಪೆಂಡೆಂಟ್, ಇದು ನನ್ನ ಪ್ರೊಫೆಷನ್, ಇದನ್ನ ಮಾಡ್ತೀನಿ. ಯಾಕೆ ಅಂದ್ರೆ ಇಲ್ಲೊಂದು ಬಳಗ ಕಟ್ಕೋಬೇಕು. ನೀವು ಒಂದ್ ಪದ ಕೇಳಿರ್ತೀರಾ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಅಂತ ಬಳಸ್ತಾರೆ. ಇತ್ತೀಚೆಗೆ ಬಂದಿರೋದು ಅದು ಸ್ವಲ್ಪ ಹೊಸ ಕಾಯಿಲೆ, ಅದು ಸಾಹೇಬ್ರು ಅಂತ ಸೇರ್ಸೋದು. ಹೆಣ್ಮಕ್ಳಿಗೆ ಈ ತರದ ಪದ ಬಳಕೆ ಮಾಡಿ ಅವರನ್ನು ಓಲೈಸಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲೊಂದು ಸಾಮಾಜಿಕ ವ್ಯವಸ್ಥೆಯ ಕಾರಣ ಇದೆ, ಮತ್ತು ಸಣ್ಣಗೆ ಇಲ್ಲೊಂದು ಮೇಲಿಗೋ ಕೆಲಸ ಮಾಡುತ್ತೆ. ಇಲ್ಲಿ ಇನ್ನು ಮಹಿಳೆಯರಿಗೆ ಪಂಚಾಯತ್ ಮಟ್ಟದಿಂದ ಮಂತ್ರಿಗಿರಿಯವರೆಗೂ ನಾನು ಹೇಳ್ತಿರೋದು, ರಾಜಕಾರಣದಲ್ಲಿ ಅವರಿಗೆ ಇನ್ನು ಅವಕಾಶ ಕೊಡಿ ಅಂತ ಕೇಳೋದು. ಅವಕಾಶ ಅನ್ನುವ ಪದದಲ್ಲೇ ಇನ್ವರ್ಟೆಡ್ ಕಾಮ ಇದೀವಿ ನಾವು ಹೊರತು, ಇದು ನನ್ನ ಹಕ್ಕು ಅನ್ನುವ ಮಟ್ಟಕ್ಕೆ ಇನ್ನು ಮಹಿಳೆಯರು ಬಂದಿಲ್ಲ. ಅಂದ್ರೆ ಏನು, ಈಗ ಬಿಲ್ ಪಾಸ್ ಆಗಿ ಎಲ್ಲಾಗಿ, ನೀವು ಆವಾಗಲೇ ಹೇಳಿದ್ರಲ್ಲ ಇಂದಿರಾ ಗಾಂಧಿ ಅವರ ಎಕ್ಸಾಮ್, ಅಂದ್ರೆ ಕೊಟ್ರೆ ತಾನೇ ಪ್ರೂವ್ ಮಾಡೋದು, ಕೊಟ್ರೆ ತಾನೇ. ಮತ್ತೆ ಅವ್ರಿಗೆ ಗೊತ್ತು ಇಲ್ಲಿ ಯಾರು ದಂಗೆ ಹೇಳೋದಿಲ್ಲ, ಏನು ಮಾಡೋದಿಲ್ಲ. ಅವರಿಗೆ ಯಾರಿಗೆ ಈ ವಂಚಿತರಾದವ್ರು ಹೇಗೆ ಗಲಾಟೆ ಮಾಡ್ತಿದಾರಲ್ಲ, ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ಎಷ್ಟು ಕಷ್ಟ ಪಡಬೇಕೋ ಅಷ್ಟು ಕಷ್ಟ ಹೆಣ್ಮಕ್ಳ ವಿಷಯದಲ್ಲಿ ಅವಕಾಶ ಕೊಡದಿದ್ರೆ ಅಷ್ಟ್ರ ಮಟ್ಟಕ್ಕೆ ಸಮಾಧಾನ ಮಾಡ್ಬೇಕಾದಂತ ಕಷ್ಟ ಇವ್ರುಗಳಿಗೆ ಇಲ್ಲ. ಯಾಕಂದ್ರೆ ಅವ್ರು ಏನು ಮಾತಾಡೋದೇ ಇಲ್ಲ. ಯಾಕಂದ್ರೆ ಅದೇ ಕಾರಣ, ಇನ್ನೂ ನಾವು ಅವಕಾಶ ಅನ್ನುವ ಪದದಡಿಯಲ್ಲೇ ಇದ್ದೇವೆಯೇ ಹೊರತು ಹಕ್ಕು ಅನ್ನುವ ಮಟ್ಟಕ್ಕೆ ನಾವಿನ್ನೂ ಬಂದಿಲ್ಲ. ಸಮೀವುಲ್ಲಾ ಸರ್ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಬೋದು. ಓಕೆ, ಆಲ್ ರೈಟ್, ಎಸ್ ಸರ್. ಈಗ
ಈ ಹೆಸರು ಹಾಕೋದು ತೆಗಿಯೋದು ಏನು ಅಸಹ್ಯ ಸರ್ ಅದು? ಅಸಹ್ಯ ಅಲ್ಲ ಸರ್, ಅಸಹ್ಯ. ಪಾಪ ಹೆಣ್ಮಕ್ಳು ರೆಡಿಯಾಗಿ ಬಂದು ಅವ್ರು ಮಾಡ್ಬಾರ್ದು. ನನ್ನ ಕಲೀಗ್ ಸತೀಶ್ ಫೋನಲ್ಲಿ ಕನೆಕ್ಟ್ ಮಾಡಿದ್ರು, ಮೇಡಮ್ ಏನು ಅನ್ಕೊಂಡಿದ್ರ ನಿಮ್ಗೆ ಸಿಗುತ್ತೆ ಅಂತ. ರೀ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ರೀ, ನಂಗೆ ನಂಬಿಕೆ ಆಗ್ತಾ ಇಲ್ಲ, ನನಗೆ ನಿಜಕ್ಕೂ ಕೂಡ ಅವ್ರು ಆಯ್ಕೆ ಮಾಡಿರೋದು ನನಗೆ ತುಂಬ ಸರ್ಪ್ರೈಸ್ ಅಂತ ಅಂದ್ರೆ ಅವರು ಅಷ್ಟೆಲ್ಲ ಮಾಡಿ ಕೊನೆಗೆ ಅವ್ರನ್ನ ಕಳಿಸೋದು ಸರ್. ಏನು ಸರ್ ಇದು? ಇಲ್ಲ ಸರಿ ಇಲ್ಲ ಅದು. ಹಾ? ಮಾಡಬಾರ್ದು ಇದು ಆ ಥರ. ಸಣ್ಣ ಮಕ್ಕಳ ಆಟ ಏನ್ರಿ ಸರ್? ಮಾಡ್ಬಾರ್ದು. ಈ ಹೆಸರು ಕಿತ್ತಾಕೋ, ಅವ್ರ ಹೆಸರು ಸೇರು, ನೀವು ಇವ್ರ ಲಾಸ್ಟ್ ಹೆಸರು ಮೂಮೆಂಟ್ ಅಲ್ಲಿ ಇದು ಮಾಡ್ಬೇಕಾದ್ರೆ 60 ದಿನ ಮಾಡಿದ್ದೇನು? ಆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದನ್ನ ಮಾಡ್ಬೇಕಾದ್ರೆ 60 ದಿನ ಮಾಡಿದ್ದೇನು ಡೆಹಲಿನಲ್ಲಿ. ಆಮೇಲೆ ದೆಹಲಿನಲ್ಲಿ ಈಗ ಹೈಕಮಾಂಡ್ ಪಾರ್ಟಿ ಇರ್ಬೋದು, ಕುತ್ಕೊಂಡು ಇಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಯಾಕೆ ಮಾಡಬೇಕು? ಚೀಫ್ ಮಿನಿಸ್ಟರ್ಗೆ ಡಿಸ್ಕ್ರಿಷನರಿ ಪವರ್ ಅಂತ ಇರುತ್ತೆ, ಅದ್ಯಾಕೆ ಬಳಸಬಾರ್ದು ಅವರು? ಈ ಎಲ್ಲ ಇದು ಯಾವುದು ಸರಿ ಇಲ್ಲದೆ ಹೋದ್ರೆ ಈ ಅವಾಂತರ ಆಗುತ್ತೆ, ಅವಾಂತರ ಆಗುತ್ತೆ. ನಾವು ಮಾರುತಿ ತುಂಬಾ ವ್ಯಾಲಿಡ್ ಪಾಯಿಂಟ್ ಅನ್ನು ಹೇಳಿದ್ರು. correct. ಬ್ಯಾಕ್ವರ್ಡ್ ಕಮ್ಯುನಿಟಿಗೇನೋ ಬಂಪರು ಏನು ಕೊಟ್ಟಿದ್ದೀರಾ ನೀವು? ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನೀವೇನನ್ನು ಕೊಟ್ಟಿದ್ದೀರಾ? ವುಮೆನ್ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನೀವು ಎಷ್ಟು ಕೊಡಬೇಕಾಗಿತ್ತು, ಏನು ಕೊಟ್ಟಿದ್ದೀರಾ? ಪರಿಶಿಷ್ಟ ಜಾತಿ ವರ್ಗ, ಅಲ್ಪಸಂಖ್ಯಾತರು, ಮುಸ್ಲಿಮ್ಸು ಏನು ಕೊಟ್ಟಿದ್ದೀರಾ ಅಂತ ಒಂದು ಪ್ರಶ್ನೆನ ಕೇಳಿದರು. ಬಟ್ ಇಲ್ಲಿ ಈ ತಪ್ಪನ್ನು ಸರಿ ಮಾಡ್ಕೊಳ್ದೆ ಹೋದರೆ ಈ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ದೊಡ್ಡ ಪ್ರತಿಭಟನೆಗಳು ಭುಗಿಲೇಳ್ತವೆ, ದೆಹಲಿ ತನಕ ಹೋಗುತ್ತೆ ಬಿಸಿ. ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಎಂಬ್ರಾಸ್ಮೆಂಟ್ ಅನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಮತ್ತು ಇಡೀ ಕಾಂಗ್ರೆಸ್ ಪಕ್ಷದ ಅವ್ರೇನೋ ಮಾತಾಡ್ತಾರಲ್ವ, ನಮ್ಮ ಐಡಿಯಾಲಜಿ ಆ ಥರ ಅಂತ ಹೇಳ್ತಾರಲ್ವ, ಎಲ್ಲರೂ ಅದನ್ನ ಪ್ರಶ್ನೆ ಮಾಡುವ ಪರಿಸ್ಥಿತಿ ತಂದ್ಕೋತಾರೆ. ಕರ್ನಾಟಕದ ಕ್ಯಾಬಿನೆಟ್ಟು ನ್ಯಾಷನಲ್ ಇಶ್ಯೂ ಆಗುತ್ತೆ, ಒಂದು ದೊಡ್ಡ ತಪ್ಪಿದು. ಆಗಬಹುದು ಅಂತ ಈ ಇಶ್ಯೂ ಆಗಬಹುದು, ಹೆಣ್ಮಕ್ಳು ನಾಳೆ ಪ್ರಶ್ನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಏನು ಅನ್ಸೋದೇ ಇಲ್ಲ ಅಂದ್ರೆ, ಒಂದು ಹೆಣ್ಮಕ್ಳ ವಿಷಯದಲ್ಲಿ ಕಾಣ್ತಾ ಇರುವ ಎಷ್ಟು ದೊಡ್ಡ ನಿರ್ಲಕ್ಷ್ಯ, ಆಮೇಲೆ ಅಯ್ಯೋ ಅವ್ರು ಹೇಳಿದ್ರೆ ಹೇಳ್ಕೊಳ್ತಾರೆ ಅನ್ನುವಂತ ಆ ಧೋರಣೆ ನೋಡಿ ಹೇಗಿದೆ ಅದು. ಆ ಧೋರಣೆ ನನಗೆ ಬಹಳ ಬೇಜಾರಾಗ್ತಿರೋದು. ಏನು ಒಬ್ರು ಇಲ್ಲಪ್ಪ ಏನ್ ಇವಾಗ ಅನ್ನೋ ಧೋರಣೆ ಇದೆಯಲ್ಲ, ಕೇಳ್ತಾರ ಏನ್ರಿ ಒಂದಿನ 2 ದಿನ ಚರ್ಚೆ ಮಾಡ್ತಾರೆ ಅನ್ನೋ ಆ ಧೋರಣೆ ಹೇಗಿದೆ ನೋಡಿ ರಾಧಾ. ಅದು ಅಂದರೆ ಅವರು ಇಲ್ಲಿ ಅಧಿಕಾರ ಅಥವಾ ಮಂತ್ರಿ ಸ್ಥಾನ ಕೊಡೋದು ಬಿಡೋದು ಟಿಪಿಕಲ್ ಅವ್ರ ಪಾರ್ಟಿ ಆ್ಯಂಗಲಲ್ಲಿ ನೋಡಿದ್ದಾರೆ. ನಮ್ಮ 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 ಎಮ್ ಎಲ್ ಎಸ್ ನಾವು ಹೇಳ್ಕೊಳ್ಳೋಣ ಬಿಡು ಅಂತ. ಒಂದು ಕರ್ನಾಟಕ ಅಂತಿರುತ್ತೆ, ಆ ಹೆಣ್ಮಕ್ಳಿಗೆ ಕರ್ನಾಟಕ ಜನ ವೋಟ್ ಹಾಕಿದ್ದಾರೆ, ಆ ಹೆಣ್ಮಕ್ಳನ್ನ ಗೆಲ್ಲಿಸಿದ್ದಾರೆ. ಇಲ್ಲೊಂದು ಸರ್ಕಾರ ಇದೆ, ಈ ಸರ್ಕಾರ ಅಸ್ತಿತ್ವಕ್ಕೆ ಬರೋಕ್ಕೆ ಒಂದು ರಾಜ್ಯ ಇದೆ, ಆ ರಾಜ್ಯದ ಪ್ರಜೆಗಳು ಇಲ್ಲಿ ಮತ ಚಲಾಯಿಸಿದ್ದಾರೆ. ಪಾರ್ಟಿ ಬೇರೆ, ಸರ್ಕಾರ ಬೇರೆ, ಮುಖ್ಯಮಂತ್ರಿಗೆ ವಿವೇಚನೆ ಇರುತ್ತೆ, ಪರಮಾಧಿಕಾರ ಇರುತ್ತೆ. ಯಾವುದು ನೋಡಿಲ್ಲ, ಟೇಕ್ ಇಟ್ ಗ್ರಾಂಟೆಡ್ ಅನ್ನುವ ಮನೋಭಾವ ಎದ್ದು ಕಾಣ್ತಾ ಇದೆ. ಮಾಂಕಾಳು ವೈದ್ಯನೂ ಅಷ್ಟೇ ಬಡಪಾಯಿ, ಯಾರು ಕೇಳ್ತಾರೆ? ತೆಗೆದು ಬಿಡಲಿ, ಮಲ್ಲಿಕಾರ್ಜುನನ್ನ ಕೊಡದೆ ಹೋದ್ರೆ ಏನಾಗೋದು?